ಸ್ವಲ್ಪ ಸಾಕು ಅಂದ್ರೆ ಸ್ವಲ್ಪ ಮಾಡ್ಬಿಡೋಣ. ಹೋಗಿಲ್ಲ ಯಾಕೆ ಮಾಡಿದೆ ಅಂತ ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಭಾನುವಾರ, ವೀಕೆಂಡ್. ನನಗೂ ಕೂಡ ರಜಾ. ನನಗೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೇರಿ 4 ದಿನ ರಜಾ ಇತ್ತು. ಆ 4 ದಿನ ರಜದಲ್ಲಿ ನಿಮ್ಮ ಜೊತೆ ನಾನು 3 ದಿನ ಅಷ್ಟೇ ಶೇರ್ ಮಾಡಿರೋದು. ಒಂದಿನ ನನ್ನ ವೀಡಿಯೋ ಎಡಿಟಿಂಗ್ಗೆ ಹೋಗಿತ್ತು. ಲೆಮನ್ ವಾಟರ್ಗೆ ಅಂತ ಹೇಳ್ಬಿಟ್ಟು ಲೆಮನ್ ಕಿತ್ಕೊಂಬರಕ್ಕೆ ಬಂದಿದ್ದೀನಿ. ಹೌದಾ? ಹಿಂಗಾಗುತ್ತೆ. 2 ತಗೊಳ್ಳ? 2 ಇಲ್ಲ 3 ತಗೋ. ಹಿಂಗಾಗೋದು. ನಾವು 2 ದಿನ ಪಲ್ಯ ಮಾಡ್ದವ. ಪಲ್ಯ ಮಾಡ್ಬೋದಾ? ಅಯ್ಯೋ ಹಂಗಂದಾಗ ಆಯ್ತು. ಪಲ್ಯ ಮಾಡ್ಕೊ ಸಂದೇನ ತಿಂದಿದ್ದೆ. ಹೌದಾ? ಹೆಂಗೆ ಅಂದರೆ ಕಡಲೆಬೇಳೆ ಅದು ಎಣ್ಣೆಲಿ ಹುರಿಯೋದು. ಹಾಂ. ಅದರೊಳಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಂ, ಆಮೇಲೆ ಮೆಣಸಿಕಾಯಿ ಹಾಂ, ಅವೆಲ್ಲ ಹಾಕ್ಬಿಟ್ಟು ಇದನ್ನ ಒರೆದ್ಬಿಡ್ಬೇಕು. ಹಿಂಗೆ ಹಾಂ. ಒರೆದ್ಬಿಟ್ಟು ನೀವು ಮಾಡಲಿಲ್ಲ ಒಂದಿನೂ ಇಲ್ಲ, ನಾವು ಇನ್ನೂ ಸಣ್ಣ ಕುಯ್ಕೊಂಡು ಹಾಂ ಎಣ್ಣೆಲೆ ಹುರಿಬೇಕು. ಹೌದಾ? ಸರಿ, ಥ್ಯಾಂಕ್ಸ್. ತಕೋ. ಸಾಕು ಸಾಕು 2 ತಕೋ. ಇನ್ನು ಅಂಥವು ನೆನ್ನೆ ಕೂದ್ರಲ್ಲ ಬೇಕಾಯ್ತು. ಆಯ್ತು, ಯಾವ್ದು ಮಡ್ಗಿ ಚೆನ್ನಾಗದ. ಸಾಕಾ? ಸಾಕು ಸಾಕು. ಹಾಂ ಹಾಂ. ನಿಂಬೆಹಣ್ಣು ಕಿತ್ಕೊಂಡು ಬರಬೇಕಾದ್ರೆ ಪಕ್ಕದ ಮನೆ ಅಜ್ಜಿ ನನಗೆ ಸೌತೆಕಾಯಿ ಕೊಟ್ಟರು. ಅವ್ರ ಮಗ ಬೆಳೆದಿದ್ರಂತೆ ಅಂತ ಹೇಳ್ಬಿಟ್ಟು. ಅವರು ಪಲ್ಯ ಏನೋ ಹೇಳ್ತಾಯಿದ್ರು, ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಹಾಕಿ ಹುರಿದ್ಬಿಟ್ಟು ಪಲ್ಯ ಮಾಡಿದ್ವಿ ಅಂತ. ನಾನು ಫಸ್ಟ್ ಟೈಮ್ ಆ ಥರ ಕೇಳಿದ್ದು, ಸೌತೆಕಾಯಿ ಹಾಕಿ ಆ ಥರ ಪಲ್ಯ ಮಾಡ್ತಾರೆ ಅಂತ. ನಾನು ಒಂದು ಸರಿ ಮನೇಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಮತ್ತು ಇಲ್ಲಿ ಬಂದ ತಕ್ಷಣ ನಾನು ಲೆಮನ್ ವಾಟರ್ಗೆ ಮಾಡ್ಕೊತಾ ಇದ್ದೀನಿ. ನನಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಅತ್ತೆಗೆ, 3 ಜನಕ್ಕೂ ಮಾಡಿಕೊಂಡೆ. ಮಾಡಿಬಿಟ್ಟು ನಾನಿವಾಗ ಕುಡಿದ್ಬಿಟ್ಟು ಏನಾದರೂ ಬ್ರೇಕ್ಫಾಸ್ಟ್ಗೆ ಮಾಡಬೇಕು. ಉಪ್ಪಿಟ್ಟು, ಚಿತ್ರಾನ್ನ, ಪಲಾವ್ ಈ ಥರ. ಇದೆಲ್ಲ ನಮ್ಮ ಅತ್ತೆ ಇದ್ದಾಗಷ್ಟೇ ನಾವು ಮಾಡೋದು. ಇಲ್ಲದೇ ಇದ್ದರೆ ಡೈರೆಕ್ಟ್ ಅಡುಗೆ, ನಮ್ಮದು ಡಯಟ್ ಅದು ಏನಿರುತ್ತೆ ಪ್ಲ್ಯಾನಿಂಗ್ ಅದು ಮಾಡ್ಕೊಂಡು ಹೋಗ್ತೀವಿ. ಆಲ್ರೆಡಿ 9:30 ಆಗೋಗಿತ್ತು. ಹಂಗಾಗಿ ಬೇಗನೆ ಆಗುವಂಥ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂದ್ಕೊಂಡೆ. ಅದು ಈರುಳ್ಳಿ ಹಾಕ್ತೀನಿ, ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಈರುಳ್ಳಿ ಹಾಕ್ತೀನಿ, ಚಿತ್ರಾನ್ನ ಮಾಡೋದು ತುಂಬ ಬೇಗ ಆಗಿಬಿಡುತ್ತೆ, ವೆರಿ ಫಾಸ್ಟ್. ಫಸ್ಟಿಗೆ ಕಡಲೆ ಬೀಜನ ಹುರಿದು ಸೈಡ್ಗೆ ಇಟ್ಕೊಂಡು, ಆನಂತರ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಹುರ್ಕೊಂಡು, ಆನಂತರ ಹಸಿರು ಮೆಣಸಿನ್ಕಾಯಿ ಹಾಕಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹುರ್ಕೊಂಡು, ಆಮೇಲೆ ಅರಿಶಿನ, ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ನಿಂಬೆಹಣ್ಣು ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಅನ್ನ ಹಾಕಿ ಕಲಿಸ್ಕೊಂಡ್ರೆ ಮುಗೀತು, ಚಿತ್ರಾನ್ನ ರೆಡಿ. ಸಾಮಾನ್ಯವಾಗಿ ದೇವರಿಗೆ ಪ್ರಸಾದ ಮಾಡಬೇಕಾದ್ರೆ ಈ ಥರನೇ ಮೆಥಡ್ ಯೂಸ್ ಮಾಡ್ತಾರೆ, ಈರುಳ್ಳಿ ಬಳಸೋದಿಲ್ಲ. ಆದ್ರೂ ತುಂಬ ರುಚಿಯಾಗಿರುತ್ತೆ ಈ ಚಿತ್ರಾನ್ನ. ಈರುಳ್ಳಿ ಚಿತ್ರಾನ್ನಕ್ಕಿಂತನೂ ಚೆನ್ನಾಗಿರುತ್ತೆ. ನನಗಿಷ್ಟ ಆಯಿತು ಈ ಚಿತ್ರಾನ್ನ. ನಾನು ಸಾಮಾನ್ಯವಾಗಿ ಅಪರೂಪಕ್ಕೆ ಮಾಡ್ತೀನಿ. ಇವತ್ತು ಈರುಳ್ಳಿ ಎಲ್ಲ ಯಾರು ಕಟ್ ಮಾಡೋರು ಅಂತ ಹೇಳ್ಬಿಟ್ಟು ಹಾಗೇ ಚಿತ್ರಾನ್ನ ಮಾಡಿದೆ. ಚಿತ್ರಾನ್ನ ನಾನು ಸ್ವಲ್ಪ ಲೈಟಾಗಿ ತಿಂದು ನನ್ನ ಹಸ್ಬೆಂಡ್ಗೂ ಹಾಕ್ಕೊಟ್ಬಿಟ್ಟು ಇವಾಗ ನಾವು ಹತ್ತಿರದ ಊರಿಗೆ ಹೋಗ್ತಾ ಇದ್ದೀವಿ. ತರಕಾರಿ ತೊಗೋಬೇಕು, ಸೀರೆ ತೊಗೋಬೇಕು, ಹಂಗಾಗಿನೇ ಹೋಗ್ತಾ ಇರೋದು. ತರಕಾರಿ ಇಲ್ಲೆಲ್ಲ ಸಿಗಲ್ಲ, ಅದಕ್ಕೋಸ್ಕರ. ಏನಕ್ಕೆ ಅಂತಂದರೆ ನಾವು ಈ ಡೆತ್ ಆಗಿದ್ದಾರಲ್ಲ ಅವ್ರ ಮನೆಗೆ ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು. ಅದಕ್ಕೋಸ್ಕರ ತರಕಾರಿ ಇರಲಿಲ್ಲ, ಅದಕ್ಕೆ ತರಕಾರಿ ತೊಗೊಂಡು ಬರೋಕ್ಕೆ ಹೋದ್ವಿ. ಇನ್ನು ಯಾರು ವೈಫ್ ಇರ್ತಾರೆ, ಗಂಡ ತೀರೋಗಿದ್ದಾರಲ್ಲ, ಅವ್ರಿಗೆ ಸ್ಯಾರಿ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ಸ್ಯಾರಿ ತೊಗೊಂಡ್ವಿ. ಸ್ಯಾರಿ ತೊಗೊಂಡು ತರಕಾರಿ ತೊಗೊಂಡು ನಾವು ಅಲ್ಲೇ ಬಾದಾಮ್ ಮಿಲ್ಕ್ ಒಂದು ಸ್ವಲ್ಪ ಕೊಟ್ಬಿಟ್ಟು ವಾಪಸ್ ಬರ್ತಾಯಿದ್ವಿ. ನಾನು ಹೀಗೆ ಒಂದು ವ್ಲಾಗಲ್ಲಿ ನೋಡಿದ್ದೆ, ಸತ್ತದ ದಿನಾನೂ ಅವ್ರ ಮನೆಯಲ್ಲಿ ಅವರೇ ಅಡುಗೆ ಮಾಡ್ಕೊಂಡಿದ್ರು. ಆಮೇಲೆ ಸುಮಾರು ಒಂದು 11 ದಿನದವರೆಗೂ ಅವರೇ ಅಡುಗೆ ಮಾಡ್ಕೊಂಡಿದ್ರು. ನಾನು ಅಂದ್ಕೊಂಡೆ ನಮ್ಮ ಕಡೆ ಎಲ್ಲ ಬೇರೆಯವ್ರು ಮಾಡ್ತಾರಲ್ಲ, ಇವ್ರು ಅವರವರೇ ಮಾಡ್ಕೋತಿದ್ದಾರೆ ಅಂತ. ನಮ್ಮ ಕಡೆಯ ಈ ಹಳ್ಳಿ ಪದ್ಧತಿ ನನಗೆ ತುಂಬಾ ಇಷ್ಟ ಆಯಿತು. ಅವ್ರು ಊಟ ತಿಂಡಿಯಲ್ಲೂ ಗಮನ ವಹಿಸ್ತಾರೆ ಅಂದರೆ ನಾವು ಎಷ್ಟು ಮಾನವೀಯತೆಯಿಂದ ಇರ್ಬೋದಲ್ವ. ಮತ್ತು ಇನ್ನೊಂದೇನು ಗೊತ್ತಾ, ಸಂಜೆ ಅವ್ರ ಮನೆಗೆ ಹೋಗಿ ಅಲ್ಲೇ ಮಲಗಿರ್ತಾರೆ ಒಂದು 11 ದಿನದವರೆಗೂ. ಅವರು ದುಃಖದಲ್ಲಿರ್ತಾರೆ ಅಂತನೇನೋ ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ, ಅವ್ರಿಗೆ ಬೇಜಾರಾಗ್ತಿರೋ ಥರ. ನಮ್ಮ ಕಡೆ ಈ ಪದ್ಧತಿ ನೋಡಿದಾಗ ನನಗೆ ತುಂಬ ಗ್ರೇಟ್ ಅಂತ ಅನಿಸ್ತು.
ಹಾಗೆ ನಮ್ಮ ಅತ್ತೆನೇ ಅಡುಗೆ ಮಾಡ್ತಾಯಿದ್ರು. ನಾವೇನು ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಆಟ ಆಡ್ತಾಯಿದ್ವಿ ಟೈಮ್ ಪಾಸ್ ಮಾಡೋಕ್ಕೆ. ನಾವು ಯುಗಾದಿ ಹಬ್ಬದಲ್ಲಿ ಚೌಕಾಬಾರ ಆಡೋಕ್ಕಾಗೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತಾದರೂ ಆಡೋಣ ಅಂತ ಹೇಳ್ಬಿಟ್ಟು. ಎರಡು ಮೂರು ಪಕ್ಕ ಒಟ್ಟು 4 ಆಟ ಆಡಿದ್ವಿ. 4 ಆಟದಲ್ಲಿ ಫಸ್ಟ್ 2 ಆಟ ನನ್ನ ಹಸ್ಬೆಂಡೇ ಗೆದ್ದಿದ್ರು, ಇನ್ನೆರಡು ಆಟ ನಾನು ಗೆದ್ದಿದ್ದು. ಸೊ ಅಲ್ಲಿಗೆ ಸಮ ಆಯಿತು. ಗೆದ್ಕೊಂಡು ಬಂದು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ವಿ. ಅಟ್ಲೀಸ್ಟ್ ಬೋಂಡನಾದರೂ ಕರ್ಕೊಡೋಣ ಅಂತ ಹೇಳ್ಬಿಟ್ಟು ಬೋಂಡ ಕರಿತಾ ಇದ್ದೀನಿ. ನಾವು ಏನು ಅಡುಗೆ ಮಾಡ್ಕೊಡ್ತಿದ್ವಿ ಅಂದರೆ ಅನ್ನ, ಸಾಂಬಾರು, ಮುದ್ದೆ ಮತ್ತು ಬೋಂಡ ಅಷ್ಟೇ. ಕೆಲವರು ಪಾಯಸ ಮಾಡ್ತಾರೆ, ಕೆಲವರು ಮಾಡಬಾರ್ದು ಅಂತಾರೆ, ಗೊತ್ತಿಲ್ಲ ಏನು ಅಂತ. ಸೊ ಹೀಗೆ ಡೆತ್ ಆಗಿರ್ತಾರಲ್ಲ ಅವ್ರ ಮನೆಗೆ ಅಡುಗೆ ಮಾಡಿಕೊಡ್ತಾರೆ. ಅಂದರೆ ಸಾವನ್ನ ಮನೆ ಅಲ್ವಾ, ಸ್ವಲ್ಪ ದುಃಖದಲ್ಲಿರ್ತಾರೆ. ಅಡುಗೆ ಸರಿಯಾಗಿ ಮಾಡ್ಕೊಂಡು ತಿಂತಾರೋ ಇಲ್ವೋ, ಮತ್ತು ತುಂಬ ಕೆಲಸಗಳಿರುತ್ತೆ, ತಿಂಡಿ ಮಾಡೋದು, ಆಮೇಲೆ ಪೇಂಟ್ ಮಾಡೋದೆಲ್ಲ ಇರುತ್ತೆ ಅಂತ ಏನೋ ಹೇಳ್ಬಿಟ್ಟು ಅವಾಗಿಂದನೂ ಕೂಡ ಪದ್ಧತಿ ಇದೆ. ಸಾವಾದ ಮನೆಗೆ ಊಟ ಕೊಡ್ತಾರೆ. ಅವರ ಬಂಧು ಬಳಗದವರೆಲ್ಲ ಒಂದೊಂದು ದಿನ ವಹಿಸ್ಕೊಂಡು ಊಟ ಕೊಡ್ತಾರೆ. ಇವತ್ತು ನಾವು ವಹಿಸ್ಕೊಂಡಿದ್ವಿ, ನೈಟ್ಗೆ ಮಾಡಿ ಕೊಟ್ಟಿದ್ವಿ. ನಮ್ಮನೆ ಹೆಂಗಾಗಿದೆ ಗೊತ್ತಾ, ಇದು ಈ ಪೋರ್ಷನ್ ನೋಡ್ಬೋದು ಹೆಂಗಾಗಿದೆ ಅಂತ. ನಮ್ಮದು ಅಡುಗೆ ಮನೆ ಚಿಕ್ಕದಲ್ವಾ, ದೊಡ್ಡ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಗ್ಯಾಸ್ನ ಎಲ್ಲ ಇಟ್ಬಿಟ್ಟು ಅಡುಗೆ ಮಾಡ್ತೀವಿ. ಮತ್ತು ಹಾಲ್ ನೋಡ್ಬೋದು. ಮತ್ತು ಅಡುಗೆ ಮನೆ ನಿನ್ನೆ ಅಷ್ಟೇ ಕ್ಲೀನ್ ಮಾಡಿದ್ದೀನಿ. ಕ್ಲೀನಿಂಗ್ ನನ್ನ ರೆಗ್ಯುಲರ್ ಡ್ಯೂಟಿ. ನಂದು ಅಂತಲ್ಲ, ಎಲ್ಲ ಗೃಹಿಣಿಯರ್ದು ಇದೇ ಕತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಕ್ಲೀನಿಂಗ್ ಇವಾಗಲೇ. ಯಾಕಂದರೆ ನಾಳೆ ನಾನು ಕೆಲ್ಸಕ್ಕೆ ಹೋಗಬೇಕು, ಅಷ್ಟರಲ್ಲಿ ಅಡುಗೆ ಮಾಡಬೇಕು, ಸಾಕಷ್ಟು ಕೆಲಸ ಇದೆ. ಇವಾಗ ಕೆಲಸ ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ಸಖತ್ ಕಷ್ಟ ಆಗ್ಬಿಡುತ್ತೆ ನನಗೆ. ಬನ್ನಿ ಕೆಲಸ ಮಾಡೋಣ. ಏಕೇನು ಕ್ಲೀನಿಂಗ್, ನನ್ನ ಬ್ಲಾಗಲ್ಲಿ ಬರೀ ಕ್ಲೀನಿಂಗ್. ಈಗ ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕ್ಲೀನಿಂಗ್ ಮಾಡಲಿಲ್ಲ ಅಂದರೆ ಬೆಳಗ್ಗೆ ನಾನು ನಿಜವಾಗ್ಲೂ ಆಗೋಲ್ಲ. ಇನ್ನು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆನೂ ಹಂಗೆ ಬಿದ್ದಿರುತ್ತೆ. ಸಂಜೆನೂ ಹಂಗೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನು ಬೆಳಗ್ಗೆಗೆ ಬಿದ್ದಿರುತ್ತೆ. ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗಿಬಿಡುತ್ತೆ ಗೊತ್ತಾ, ಎಷ್ಟು ಟಾರ್ಚರ್ ಆಗಿಬಿಡುತ್ತೆ ಗೊತ್ತಾ. ಮನೆ ಈ ಥರ ಅನ್ಕ್ಲೀನಾಗಿದ್ದರೆ ನೆಮ್ಮದಿಯಾಗಿ ಇರೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಫಸ್ಟು ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿಬಿಟ್ರೆ ನನಗೆ ಬೆಳಗ್ಗೆಗೆ ತುಂಬ ಈಸಿ ಆಗಿಬಿಡುತ್ತೆ, ಅಡುಗೆ ಮಾಡ್ಕೊಂಡು ಹೋಗೋದಷ್ಟೇ ಅಂತ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ, ಇನ್ನೇನು ಇಲ್ಲ. ನನಗೂ ಸ್ವಲ್ಪ ಟಯರ್ಡ್ ಥರ ಆಗಿದೆ. ಮತ್ತು ಈ ದಿನ ನನಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಕಳಿಬೋದಿತ್ತು ಅನಿಸ್ತು. ಮೇ ಬಿ ಈ ದಿನಾನ ಇನ್ನೂ ಬೆಟರಾಗಿ ಕಳಿಬೋದಿತ್ತು, ಬಟ್ ಆಗಲಿಲ್ಲ. ಸೊ ಎಲ್ಲ ಕೆಲಸ ಮುಗಿಸಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಸ್ನಾನ ಮಾಡೋಕ್ಕಂತೂ ಹೋಗಲ್ಲ, ಬಟ್ ಅದೇ ಡ್ರೆಸ್ಸಲ್ಲಿ ಮಲ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವೇರ್ ನೈಟಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.